ಹೇ ಗಾಯ್ಸ್, ಬೆಂಗಳೂರಲ್ಲಿ ಮಳೆ ಬರತೈತಿ, ಬನ್ನಿ ನೋಡ್ಕೊ ಬರೋಣ. ಬನ್ನಿ ಬನ್ನಿ ಬನ್ನಿ, ನೋಡಿ ನೋಡಿ 100 ವರ್ಷದ ಮರೆ. ನಾನೇ ನೀರು ಹಾಕಿ ಬೆಳೆಸಿದ್ದು. ಇವಾಗ ಬರಬೇಕು. ನೋಡಿ ವಾಟರ್ ಫ್ಲೋ. ನಿಮಗೆ ಈ ಸದ್ಯದ ಪರಿಸ್ಥಿತಿ ನೋಡಿ ಏನನ್ಸುತ್ತೆ ಪವನ್ ಅವರೇ? ನನಗೆ ಒಂದ್ಕಡೆ ಖುಷಿ ಆಗ್ತಿದೆ. ಸಮ್ಮರ್ ಅಲ್ಲ, ಒಳ್ಳೆ ಗಾಳಿ ಬರುತ್ತೆ, ತಣ್ಣಗೆ ಇರುತ್ತೆ ಅಂತ ಖುಷಿ. ಬಟ್ ಒಳ್ಳೊಳ್ಳೆ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ತುಂಬ ಒಂದ್ ಕಡೆ ಖುಷಿ, ಒಂದ್ ಕಡೆ ನೋವು ಆಗ್ತಿದೆ. ಇದೇ ಸೇಮ್ ಪ್ರಶ್ನೆ ನಮ್ಮ ದರ್ಶನ್ ಅವರಿಗೆ. ಮಳೆ ಬಂದಿದೆ, ಆದರೆ ಈ ಬಾರಿ ಭಾರಿ ಮಳೆ ಬರಬಾರ್ದು. ಈ ಕಡೆ ಬಂದು ನೀವು ಗಾಡಿಗಳು ಬರ್ತಾ ಇದೆ. ಸರಿ, ಪವನ್ ಮಾತಾಡ್ತಾರೆ. ಪವನ್ ಅವರೇ, ಆನೆಕಲ್ ಮಳೆ ಬಂದಿದೆ, ನಿಮಗೆ ಹೇಗೆ ಅನಿಸಿದೆ? ಆನೆಕಲ್ ಅಂತವ್ರೆಲ್ಲ ಆಣೆ ಅಂತೂ ಬಂದಿಲ್ಲ. ಆನೆ ಅಂತೂ ಎಲ್ಲಿ ಆಣೆ ಕಾಣಿಸಿಲ್ಲ. ಮತ್ತೆ ಅದು ಯಾವ ಥರ ಆನೆಕಲ್ ಅಂತ ನನಗೆ ಗೊತ್ತಿಲ್ವಾ. ಅದು ಐಸ್ ಕ್ಯೂಬ್ ಬಂದಿದೆಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇರೋದು ಪವನ್ ಅವರೇ ನಿಮಗೆ. ಹೌದಾ? ಅದು ಐಸ್ ಅಂತಾರೆ, ಮತ್ತು ಫ್ರಿಜ್ಜಲ್ಲಿಂದ ಬಂತಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಡೀಪ್ ಫ್ರಿಜ್ಜಲ್ಲಿ ಐಸ್ ಇಟ್ಟರು ಸಮ್ಮರಿಗೆ ಐಸ್ ಆಗಲ್ವಾ? ಅದು ಈಗ ಎಲ್ಲಿಂದ ಬಿತ್ತಂತ ನನಗೆ ಗೊತ್ತಿಲ್ಲ. ದರ್ಶನ್ ಅವರೇ, ನಿಮಗೆ ಏನಿಸುತ್ತೆ? ಐಸ್ ಕ್ಯೂಬ್ ಬಂದಿದ್ದು ಒಳ್ಳೇದಾಯಿತು. ಯಾಕಂದರೆ ಬೆಂಗಳೂರು ಭಾಳ ಬಿಸಿಲಿದ್ದರಿಂದ ಭಾಳ ಬಿಸಿಯಾಗಿತ್ತು. ಇವಾಗ ತಂಪಾಗುತ್ತೆ ಸ್ವಲ್ಪ. ನೋಡೋಣ, ನಾಳೆ ಕೂಡ ಬರಬೇಕು ಮಳೆ. ಎಲ್ಲ ಜನರ ಸದ್ಯದ ಪರಿಸ್ಥಿತಿ ನೋಡಿ ನೋಡಿ. ನಾವು ಹಾಸ್ಟೆಲ್ಗೆ ಹೋಗೋಣ ಅಂತ ಬಂದ್ವಿ. ಇದೆಲ್ಲ ರೋಡಲ್ಲೆಲ್ಲ ಬಿಟ್ಬಿಟ್ಟಿದೆ. ಹೇಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಾಳೆ ಪರಿಸ್ಥಿತಿ, ನಾಳೆ ಕ್ಲೀನ್ ಮಾಡೋರಿಗೆ ಭಾಳ ಕಷ್ಟ. ನೀವೇನಂತೀರಾ ದರ್ಶನ್ ಅವರು? ಹೆಂಗೆ ನಾವು ನೋಡೋಣ, ನಾವೆಲ್ಲ ಇಂಜಿನಿಯರ್ಸ್ ಎಲ್ಲ ಇನ್ನೊಂದು ಜಿಗಾಡ್ ಮಾಡಿ ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಯೂಟರ್ನ್ ತಗೊಂಡು ಹೋಗೋಣ ಅಷ್ಟೇ. ಅಲ್ಲೇ ಯಾರು ಸ್ವಲ್ಪ ಹುಡುಗರಿಗೆ. ನೀವೇನಂತೀರಾ ಕಾರ್ತಿಕ್ ಅವರೇ? ನಮ್ಮ ಬಾಯಲ್ಲಿ ಮಾತೇ ಬರ್ತಿಲ್ಲ. ಈಗ ಈ ತರ ಪರಿಸ್ಥಿತಿ ನೋಡಿದ್ರೆ ಇದು ಯಾರ ತಲೆ ಮೇಲೆ ಬಿದ್ದಿತ್ತೋ, ಗಾಡಿ ಮೇಲೆ ಬಿದ್ದಿತ್ತೋ ಗೊತ್ತಿಲ್ಲ. ಬಿದ್ದಿದ್ರೆ ನೋಡಿ, ಮಳೆ ಬಂದು ಇದು ದೋಸ್ತು ಕೆರೆ ಥರ ಆಗಿದೆ. ನಾನು ಡೈಲಿ ಈ ಥರನೇ ಜಾಗದಲ್ಲಿ ಓಡಾಡ್ತಿದ್ದೆ. ಬಟ್ ಈ ಥರ ಆಗುತ್ತಂತ ನಾನು ಕನ್ಸಲ್ಲಿ ಅನ್ಕೊಂಡಿದ್ದಿಲ್ಲ. ನೋಡಿ ನೋಡಿ ಗಾಡಿಗಳ ಸದ್ಯದ ಪರಿಸ್ಥಿತಿ ನೋಡಿ. ಇಲ್ಲಿ ನೋಡಿ ಎಷ್ಟೋ ಹಸುಗಳಿದೆ. ಶೆಲ್ಟರ್ ಇಟ್ಟಿದ್ದೆ, ರೋಡಲ್ಲಿ ಬಂದುಬಿಟ್ಟಿದೆ. ಬನ್ನಿ ಬನ್ನಿ, ಅದಕ್ಕೆ ಸಹಾಯ ಮಾಡ. ಇಲ್ಲಿಯೇ ನಮ್ಮ ಹಾಸ್ಟೆಲ್ ಒಳಗೆ ಒಂದು ಕೆಲವು ದಿವಸ ನೀರು ತೊಳ್ಕೊಳಕ್ಕೂ ನೀರಿಲ್ಲದೆ ಇಷ್ಟು ನೀರು ಬಂದಿದ್ದು ತುಂಬ ಖುಷಿ ಆಗಿಬಿಟ್ಟಿದೆ. ಈ ಕೆರೆ ನೋಡಿ ಏನು ಅನಿಸ್ತಿದೆ ದರ್ಶನ್ ಅವರೇ ನಿಮಗೆ? ಕೆರೆ ನೋಡಿ, ಕೆರೆ ಅಲ್ಲ, ಇದು ನೀರೇ ಇದೆ. ಒಂದು ನಿಮಿಷ. ನಮ್ಮ ಆ ಕಡೆನ ಸದ್ಯದ ಪರಿಸ್ಥಿತಿ ನೋಡಿ. ಪಾಪ ಮಳೆಯಲ್ಲಿ ಎಲ್ಲ ಜನರಿಗೆ ತೊಂದರೆ ಆಗ್ತಿದೆ ಅಂದಮೇಲೆ ಪ್ರಾಣಿಗಳೇ ಆಗಲ್ವ ದರ್ಶನ್ ಅವರೇ? ಇದು ನಿಮಗೇನು ಅನಿಸುತ್ತೆ? ನಾವು ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡಲ್ಲ. ಜನ ಪ್ರಾಣಿ ಎಲ್ಲರೂ ಒಂದೇ ಡೈಲಿ ಮೇಲೆ. ಸೊ ಅವು ನಾವು ನೋಡ್ಕೋಬೇಕು. ನಾವು ಪವನರು ಹೇಳಿದ ಥರ ನಾವೇ ಎಲ್ಲ ಬೆಳೆಸಿದ್ದೀವಲ್ಲ, ಮುಂದೆ ಎಲ್ಲ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಪವನ್ ಅವರೇ, ನಿಮಗೇನು ಅನ್ನಿಸ್ತು ಈ ಕೆರೆಯನ್ನು ದಾಟಿ ಬರೋಷ್ಟರಲ್ಲಿ? ಸದ್ಯದ ಪರಿಸ್ಥಿತಿ ಇನ್ ಬೆಂಗಳೂರು, ವಿ ವಿ ಪುರಂ, ಬಸವನಗುಡಿ. ಬಾಯ್.